ಹುಬ್ಬಳ್ಳಿಯಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿಯ ಬಂಧನವನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಇವತ್ತು ಕೂಡ ಬಿಜೆಪಿಯಿಂದ ರಾಜ್ಯಾದ್ಯಂತ ಅಭಿಯಾನ ಮುಂದುವರೆದಿದೆ. ನಾನು ಕೂಡ ಕರಸೇವಕ, ನನ್ನನ್ನು ಬಂಧಿಸಿ ಅಭಿಯಾನ ಇವತ್ತು ಕೂಡ ರಾಜ್ಯಾದ್ಯಂತ ಬಿಜೆಪಿ ಕಂಟಿನ್ಯೂ ಮಾಡ್ತಾ ಇದೆ. ಅಭಿಯಾನದಲ್ಲಿ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಭಾಗಿಯಾಗಿದ್ದಾರೆ. ಕಬ್ಬನ್ ಪಾರ್ಕ್ ಠಾಣೆಯ ಮುಂದೆ ಆರ್ ಅಶೋಕ್ ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಆರ್ ಅಶೋಕ್ ಕಬ್ಬನ್ ಪಾರ್ಕ್ ಠಾಣೆಯ ಮುಂದೆ ನಾನು ಕೂಡ ಕರಸೇವಕ, ನನ್ನನ್ನು ಬಂಧಿಸಿ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಶ್ರೀಕಾಂತ್ ಪೂಜಾರಿಯ ಬಂಧನವನ್ನ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದನ್ನೇ ರಾಮಾಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ ಬಿಜೆಪಿ ಪಾಳ್ಯ. ಅದರ ಭಾಗವಾಗಿ ಹೋರಾಟ ಆಲ್ರೆಡಿ ಆರಂಭವಾಗಿದೆ. ಇವತ್ತು ಆರ್ ಅಶೋಕ್ ಸೇರಿದಂತೆ ಮತ್ತೆ ಯಾರ್ಯಾರು ನಾಯಕರು ಅಖಾಡಕ್ಕೆ ಧುಮುಕಲಿದ್ದಾರೆ, ಯಾವ ರೀತಿ ಇದನ್ನ ಪ್ರಬಲ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ತಾ ಇದೆ ಬಿಜೆಪಿ? ಸಹಜವಾಗಿ ವಿದ್ಯಾಶ್ರೀ, ರಾಜ್ಯದಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರ ಬಂಧನ ಪ್ರಕರಣ ಏನಿದೆ ಅದನ್ನ ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆಸಬೇಕು ಅನ್ನೋ ಒಂದು ವಿಷಯವನ್ನ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಎಲ್ಲಾ ಬಿಜೆಪಿಯ ನಾಯಕರುಗಳಿಗೆ, ಮುಖಂಡಗಳಿಗೆ ಕೊಟ್ಟಿದ್ದಾರೆ. ಇದರ ಮೊದಲ ಹೆಜ್ಜೆಯಾಗಿ ನಿನ್ನೆಯೇ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ಸುನೀಲ್ ಕುಮಾರ್ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆ ಮುಂದ್ಗಡೆ ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ ಇದಕ್ಕೆ ಒಂದು ಬೆಂಬಲವನ್ನ ಸೂಚಿಸಿದ್ರು, ಜೊತೆಗೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಇತ್ತ ಚಿಕ್ಕಮಗಳೂರು ಪೊಲೀಸ್ ಠಾಣೆಯ ಮುಂದೆ ಮಾಜಿ ಸಚಿವ CT ರವಿ ಅವರು ಕರಪತ್ರವನ್ನ ಹಿಡಿದು ನಾನು ಕೂಡ ಕರಸೇವಕ, ನನ್ನ ಕೂಡ ಬಂಧನ ಮಾಡಿ ಅನ್ನೋ ಒಂದು ಭಿತ್ತಿ ಪತ್ರವನ್ನ ಇಟ್ಕೊಂಡು ನೇರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಬಟ್ ಇವತ್ತು ಇದಕ್ಕೆ ಇನ್ನೊಂದಷ್ಟು ಜನ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ವಿಧಾನಸಭೆಯ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಸಂಸದರಾಗಿರುವಂತಹ PC ಮೋಹನ್ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾರೆ. ಅದೇ ಭಿತ್ತಿ ಪತ್ರವನ್ನ ಹಿಡ್ಕೊಂಡು ವಿದ್ಯಾಶ್ರೀ. ಇನ್ನು ಬೆಳಗ್ಗೆ 9:30 ಮಾಜಿ ಸಚಿವರಾದಂತ ಎಸ್ ಸುರೇಶ್ ಕುಮಾರ್, ಹಾಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕರು, ಅವರು ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾರೆ ಕರಪತ್ರವನ್ನ ಹಿಡ್ಕೊಂಡು. ನಾನು ಕೂಡ ಕರಸೇವಕ, ನನ್ನ ಕೂಡ ಬಂಧಿಸಿ ಅಂತ. ಇದಕ್ಕೆ ಮಾಜಿ ಸಚಿವ ಬಿಜೆಪಿಯ ಹಿರಿಯ ಮುಖಂಡ ರಾಮಚಂದ್ರ ಗೌಡರು ಕೂಡ ಸಾಥನ್ನ ನೀಡ್ತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಒಂದು ಕರಪತ್ರವನ್ನ ಹಿಡ್ಕೊಂಡು ಕರಪತ್ರದ ಅಭಿಯಾನ, ನಾನು ಕೂಡ ಕರಸೇವಕ, ನನ್ನನ್ನ ಕೂಡ ಬಂಧಿಸಿ ಅನ್ನೋ ಅಭಿಯಾನವನ್ನ ಬಿಜೆಪಿ ಶುರು ಮಾಡಿದೆ. ಈ ಮೂಲಕ ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದ ರಾಮಾಸ್ತ್ರವನ್ನ ಬಿಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇನ್ನು ಒಂದು ಕಡೆ ಇವತ್ತು ಶ್ರೀಕಾಂತ್ ಪೂಜಾರಿ ಅವರ ಅರ್ಜಿ ವಿಚಾರಣೆ, ಬಂಧನದ ಒಂದು ಅರ್ಜಿ ವಿಚಾರಣೆ ಏನಿದೆ ಅದಾಗತ್ತೆ. ಬಟ್ ಶ್ರೀಕಾಂತ್ ಪೂಜಾರಿ ಬಂಧನದಿಂದ ಮುಕ್ತರಾಗೋ ತನಕ ನೇರವಾಗಿ ಈ ಕರಪತ್ರವನ್ನ ಹಿಡ್ಕೊಂಡು ನಾನು ಕೂಡ ಕರಸೇವಕ, ನನ್ನನ್ನ ಬಂಧಿಸಿ ಅನ್ನೋ ಒಂದು ಅಭಿಯಾನ ಏನಿದೆ ಅದನ್ನ ಇಡೀ ರಾಜ್ಯವ್ಯಾಪಿ ಮಾಡಬೇಕು ಅನ್ನೋ ಒಂದಷ್ಟು ವಿಷಯವನ್ನ BY ವಿಜಯೇಂದ್ರ ಅವರೇ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಇಬ್ಬರು ನಾಯಕರು, ಒಂದ್ ಕಡೆ ಆರ್ ಅಶೋಕ್ ವಿಧಾನಸಭೆ ವಿಪಕ್ಷ ನಾಯಕರು ಬೆಳಗ್ಗೆ 11 ಗಂಟೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರೆ, ಇನ್ನೊಂದು ಕಡೆ ಬೆಳಗ್ಗೆ 9:30 ಮಲ್ಲೇಶ್ವರಂ ಪೊಲೀಸ್ ಠಾಣೆ ಮುಂದೆ ಎಸ್ ಸುರೇಶ್ ಕುಮಾರ್ ಪ್ರತಿಭಟನೆಯನ್ನ ಮಾಡೋರಿದ್ದಾರೆ. ಈ ಮೂಲಕ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸ್ತಾ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧನ ಮುಕ್ತರಾಗಿಸಬೇಕು ಅನ್ನೋ ಒಂದು ದೃಢವಾದ ವಿಷಯವನ್ನ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮಾಡೋರು ಇದ್ದಾರೆ. ವಿದ್ಯಾಶ್ರೀ, ಮಧುಸೂದನ್, ಒಂದ್ ಕಡೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲೇ ಇದೆ, ಮತ್ತೊಂದ್ ಕಡೆ ರಾಮ ಮಂದಿರ ಲೋಕಾರ್ಪಣೆಯ ಸಂದರ್ಭ ಇದು. ಅಂತಹ ಸಂದರ್ಭದಲ್ಲಿ ಕರಸೇವಕನ ಬಂಧನ, ಅದರ ವಿರುದ್ಧ ಬಿಜೆಪಿಯ ದೊಡ್ಡ ಮಟ್ಟದ ಹೋರಾಟ. ಈ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿಯ ಈ ಹೋರಾಟ ಎಷ್ಟರ ಮಟ್ಟಿಗೆ ಹಿನ್ನಡೆಯನ್ನ ತರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಹೇಳಿ ಮಧುಸೂದನ್? ಖಂಡಿತವಾಗ್ಲೂ ವಿದೇಶಿ, ನೋಡಿ, ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾರೋ ಅದು ಬಿಜೆಪಿಗೆ ಪ್ಲಸ್, ಕಾಂಗ್ರೆಸ್ಗೆ ಅಫ್ಕೋರ್ಸ್ ಮೈನಸ್. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅಯೋಧ್ಯೆಯಲ್ಲಿ ಜನವರಿ 22ನೇ ತಾರೀಕು ರಾಮಲಲ್ಲನ ಪ್ರತಿಷ್ಠಾಪನೆ ಏನ್ ಆಗ್ತಾ ಇದೆ, ಇದೇ ಒಂದು ಕಡೆ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ. ಕಾಂಗ್ರೆಸ್ ಹತ್ರ ಯಾವುದೇ ಅಸ್ತ್ರ ಇಲ್ಲ ಇದನ್ನ ಫೇಸ್ ಮಾಡ್ಲಿಕ್ಕೆ, ಅದರ ಪ್ರಬಲ ಪ್ರತ್ಯಸ್ತ್ರ ಇಲ್ಲ. ಒಂದು ಕಡೆ ಈಗಾಗಲೇ ಕಳೆದ 31 ವರ್ಷದ ಹಿಂದಿನ ಪ್ರಕರಣಕ್ಕೆ ಮರುಜೀವ ಕೊಟ್ಟಂತ ಒಂದು ಬ್ಯಾಡ್ ಇಮೇಜ್ ರಾಜ್ಯ ಸರ್ಕಾರ ಹೊಂದಿದೆ. ಇವತ್ತು ಖುದ್ದು CM ಸಿದ್ದರಾಮಯ್ಯನವರು ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ಟ್ವೀಟ್ ಮಾಡಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಅಲ್ಲ, ಆತನ
ವಿರುದ್ಧ ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ ಅಂತ ಹೇಳಿದ್ರು ಕೂಡ ಕರಸೇವಕ ಶ್ರೀಕಾಂತ್ ಪೂಜಾರಿ ಅನ್ನೋ ಅಚಲವಾದಂತ ದೃಢ ನಿರ್ಧಾರವನ್ನ ಬಿಜೆಪಿ ಮಾಡಿ ವಿಧಾನಸಭೆ ವಿಪಕ್ಷ ನಾಯಕ, ಬಿಜೆಪಿ ರಾಜ್ಯಾಧ್ಯಕ್ಷ, ಬಿಜೆಪಿಯ ಪದಾಧಿಕಾರಿಗಳು ಸೇರಿದಂತೆ ಇಡೀ ರಾಜ್ಯದ ಬಿಜೆಪಿಯ ಶಾಸಕರು, ಪರಾಜಿತ ಅಭ್ಯರ್ಥಿಗಳು, ರಾಜ್ಯದ ಬೇರೆ ಬೇರೆ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪೊಲೀಸ್ ಠಾಣೆ ಮುಂದೆ ಕರಸೇವಕ ನಾನು ನನ್ನ ಕೂಡ ಬಂಧಿಸಿ ಅನ್ನೋ ಒಂದು ಪತ್ರವನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದನ್ನ ತಡಿಲಿಕ್ಕೆ ಕಾಂಗ್ರೆಸ್ ಕೈಯಲ್ಲಿ ಆಗ್ತಾ ಇಲ್ಲ. ಒಂದು ಬಿಜೆಪಿ ನಾಯಕರನ್ನ ಬಂಧಿಸುವಂತ ಅಸ್ತ್ರ ಬಿಟ್ರೆ, ಆದ್ರೆ ಈ ತನಕ ಕೂಡ ಕರಸೇವಕರು ಯಾರು, ಯಾವ ಪ್ರಮಾಣದಲ್ಲಿ ಬಂಧನ ಆಗ್ತಾ ಇದೆ, ಯಾವ ಕಾರಣಕ್ಕೆ ಬಂಧನ ಆಗ್ತಾ ಇದೆ ಅನ್ನೋದಕ್ಕೆ ಖುದ್ದು ಸಿದ್ದರಾಮಯ್ಯ ಆದಿಯಾಗಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆದಿಯಾಗಿ ಯಾರೊಬ್ರು ಸರಿಯಾದಂತ ಕೌಂಟರ್ ಮಾಡ್ತಾ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ತಾವು ಮತ್ತೊಂದು ಪದ ಉಲ್ಲೇಖ ಮಾಡಿದ್ರಿ, ಲೋಕಸಭಾ ಕ್ಷೇತ್ರದ ಚುನಾವಣೆ ಅಂತ. ಅಫ್ಕೋರ್ಸ್ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿಲ್ನಲ್ಲೇ ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇದೆ, ಇದನ್ನ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಪ್ಲಸ್ ಮಾಡ್ಕೊಳುತ್ತೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನ ಇಲ್ಲ. ವಿದ್ಯಾಶ್ರೀ, ಥ್ಯಾಂಕ್ ಯು ಮಧುಸೂದನ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.